ಪಾಶ್ಚಿಮಾತ್ಯದ ಸೊಗಡಿಗೆ ಮಾರು ಹೋಗ್ತಿರುವ ಈ 21ನೇ ಶತಮಾನದಲ್ಲಿ 19 ವರ್ಷದ ಯುವಕನೊಬ್ಬ ತನ್ನ ವೇದ ಪಾರಾಯಣದಿಂದಾಗಿ ಸಂಸ್ಕೃತಿಯನ್ನ ಎತ್ತಿ ಹಿಡಿದದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಾನೆ. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಮಹಾರಾಷ್ಟ್ರ ಮೂಲದ 19 ವರ್ಷದ ಯುವ ವೇದ ವಿದ್ವಾಂಸ ವೇದಮೂರ್ತಿ ದೇವಾವೃತ ಮಹೇಶ್ ರೇಖೆ ಅವರು ವೇದ ಪರಂಪರೆಯಲ್ಲಿ ಒಂದು ಮೈಲುಗಲ್ಲನ್ನ ಸಾಧಿಸಿದ್ದಾರೆ. ಶುಕ್ಲ ಯಜುರ್ವೇದದ ಮಾಧ್ಯಾಂದಿನ ಶಾಖೆಯ ಸುಮಾರು 2000 ಮಂತ್ರಗಳ ದಂಡಕ್ರಮ ಪಾರಾಯಣವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. 2000 ಮಂತ್ರಗಳು ಮತ್ತು ವೇದ ಶ್ಲೋಕಗಳನ್ನು ಪಠಿಸುವ ಅಪರೂಪದ ಸಾಧನೆ ಮಾಡಿದ್ದು ಪ್ರಧಾನಿ ನರೇಂದ್ರ ಮೋದಿಯವರ ಮೆಚ್ಚುಗೆಗೆ ಪಾತ್ರವಾಗಿದ್ದಾನೆ. ಅಷ್ಟಕ್ಕೂ ಈ ಅದ್ವಿತೀಯ ಸಾಧನೆ ಮಾಡಿ ಪ್ರಧಾನಿಗಳ ಮೆಚ್ಚುಗೆಯನ್ನೇ ಪಡೆದ ಈತ ಯಾರು? ಈತನ ಹಿನ್ನೆಲೆ ಏನು? ಬನ್ನಿ ನೋಡೋಣ. ದಂಡಕ್ರಮ ಪಾರಾಯಣದ ಅರ್ಥ. ಸಾಮಾನ್ಯ ರುದ್ರ ಪಾರಾಯಣದಲ್ಲಿ ಪ್ರತಿ ಸಾಲು ಅಥವಾ ಅನುವಾಕದ ಕೊನೆಯಲ್ಲಿ ಸ್ವಾಭಾವಿಕ ವಿರಾಮಗಳಿರ್ತವೆ. ಆದರೆ ದಂಡಕ್ರಮದಲ್ಲಿ ಸಂಪೂರ್ಣ ಶ್ರೀರುದ್ರಂ ಯಾವುದೇ ವಿರಾಮವಿಲ್ಲದೆ ಪಠಿಸಲಾಗುತ್ತೆ. ಈ ಪಠಣೆಯನ್ನ ದಂಡಕ್ರಮ ಪಾರಾಯಣ ಅಂತ ಕರೆಯಲಾಗುತ್ತೆ. ಈ ಪ್ರಕ್ರಿಯೆಗೆ ಉಸಿರಾಟ ನಿಯಂತ್ರಣ, ಸರಿಯಾದ ಉಚ್ಚಾರಣೆ ಮತ್ತು ಏಕಾಗ್ರತೆಯ ಅಗತ್ಯವಿರುತ್ತೆ. ಇದನ್ನ ಸಾಮಾನ್ಯವಾಗಿ ಉನ್ನತ ತರಬೇತಿ ಪಡೆದ ವೇದ ವಿದ್ವಾಂಸರ ಗುಂಪು ಪಠನೆ ಮಾಡುತ್ತೆ. 2 ಶತಮಾನಗಳ ನಂತರ ಇತಿಹಾಸ ಸೃಷ್ಟಿ. ಮಹೇಶ್ ರೇಖೆ ಉತ್ತರ ಪ್ರದೇಶದ ಪವಿತ್ರ ಪುಣ್ಯಕ್ಷೇತ್ರ ವಾರಣಾಸಿಯ ವಲ್ಲವರಂ ಶಾಲಿಗ್ರಾಮ್ ಸಾಂಗ್ವೇದ ವಿದ್ಯಾಲಯದಲ್ಲಿ ಅಕ್ಟೋಬರ್ 2ರಿಂದ ನವೆಂಬರ್ 30ರವರೆಗೆ ಸತತ 50 ದಿನಗಳ ಕಾಲ 2000 ಮಂತ್ರಗಳು ಮತ್ತು ವೇದ ಶ್ಲೋಕಗಳನ್ನು ಯಾವುದೇ ಅಡಚಣೆ ಇಲ್ಲದೆ ಪೂರ್ಣಗೊಳಿಸಿದ್ದಾನೆ. ಇದು ಸುಮಾರು 200 ವರ್ಷಗಳ ನಂತರ ಮಾಡಿರುವ ಅಪರೂಪದ ಸಾಧನೆಯಾಗಿದ್ದು, 200 ವರ್ಷಗಳ ಹಿಂದೆ ಕಾಶಿಯಲ್ಲಿ ಮೊದಲ ಬಾರಿಗೆ ವೇದಮೂರ್ತಿ ನಾರಾಯಣ ಶಾಸ್ತ್ರಿ ದೇವ್ ದಂಡಕ್ರಮ ಪಾರಾಯಣ ನಡೆಸಿದ್ರು. ಅಂದಿನಿಂದ ಇಂದಿನವರೆಗೂ ಯಾರೂ ಮಾಡಲಾರದಂತ ಅಭೂತ ಸಾಧನೆಯನ್ನ ಈತ ಮಾಡಿದ್ದಾನೆ. ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ಯಾರೀ ವೇದಮೂರ್ತಿ ದೇವರತ್ತ ಮಹೇಶ್ ರೇಖೆ ಎಂಬುದನ್ನು ತಿಳಿದುಕೊಳ್ಳುವ ಮೊದಲು ಪ್ರಧಾನಿಗಳು ಈತನ ಬಗ್ಗೆ ಹೇಳಿದ್ದೇನೋ ತಿಳಿಯೋಣ. 19ರ ಹರಿಯದ ಈ ಯುವಕನ ವೇದ ಜ್ಞಾನ ಹಾಗೂ ಪರಂಪರೆಯ ಪ್ರಗತಿಯ ಪಥಕ್ಕೆ ನಾಂದಿ ಹಾಡಲು ಈತನಿಗಿರುವ ಶುದ್ಧ ಮನಮೋಹಕ ಶಕ್ತಿಗೆ ಸ್ವತಃ ಪ್ರಧಾನಿಗಳೇ ಮಾರು ಹೋಗಿದ್ದು ಟ್ವೀಟ್ ಮಾಡುವ ಮುಖಾಂತರ ಶ್ಲಾಘನೆ ಹೊರಹಾಕಿದ್ದಾರೆ. ಈ ಕುರಿತು ಪ್ರಧಾನಿ ನರೇಂದ್ರ ಮೋದಿಯವರು 19 ವರ್ಷದ ವೇದಮೂರ್ತಿ ದೇವಾವೃತ ಮಹೇಶ್ ರೇಖೆ ಮಾಡಿದ ಕಾರ್ಯವನ್ನ ಮುಂಬರುವ ಪೀಳಿಗೆಗಳು ಸ್ಮರಿಸುತ್ತಾರೆ. ಭಾರತೀಯ ಸಂಸ್ಕೃತಿಯ ಬಗ್ಗೆ ಒಲವು ಹೊಂದಿರುವ ಪ್ರತಿಯೊಬ್ಬ ವ್ಯಕ್ತಿ ಶುಕ್ಲ ಯಜುರ್ವೇದದ ಮಧ್ಯಂದಿನಿ ಶಾಖೆಯ 2000 ಮಂತ್ರಗಳನ್ನು ಒಳಗೊಂಡಿರುವ ದಂಡಕ್ರಮ ಪಾರಾಯಣವನ್ನ 50 ದಿನಗಳಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಪೂರ್ಣಗೊಳಿಸಿದ್ದಕ್ಕಾಗಿ ಅವರ ಬಗ್ಗೆ ಹೆಮ್ಮೆ ಪಡ್ತಾರೆ. ಇದರಲ್ಲಿ ಹಲವಾರು ವೇದ ಶ್ಲೋಕಗಳು ಮತ್ತು ಪವಿತ್ರ ಪದಗಳನ್ನ ದೋಷರಹಿತವಾಗಿ ಪಠಿಸಿರಬೇಕಾಗುತ್ತೆ ಅಂತ ಮೆಚ್ಚುಗೆ ಹೊರಹಾಕಿದ್ದಾರೆ. ಕಾಶಿಯ ಸಂಸದನಾಗಿ ಈ ಅಸಾಧಾರಣ ಸಾಧನೆ ಈ ಪವಿತ್ರ ನಗರದಲ್ಲಿ ನಡೆದಿದ್ದಕ್ಕೆ ನಾನು ಹರ್ಷಿಸುತ್ತೇನೆ. ಅವರ ಕುಟುಂಬಕ್ಕೆ, ಅವರನ್ನ ಬೆಂಬಲಿಸಿದ ಭಾರತದಾದ್ಯಂತ ಇರುವ ಹಲವಾರು ಸಂತರು, ಋಷಿಗಳು, ವಿದ್ವಾಂಸರು ಮತ್ತು ಸಂಸ್ಥೆಗಳಿಗೆ ನನ್ನ ಪ್ರಣಾಮಗಳು ಅಂತ ಪ್ರಧಾನಿ ನರೇಂದ್ರ ಮೋದಿ ನಮನ ಸಲ್ಲಿಸಿದ್ದಾರೆ. ವೇದಮೂರ್ತಿ ದೇವೃತ್ ಮಹೇಶ್ ರೇಖೆ ಹಿನ್ನೆಲೆ ಏನು? ಪುಣ್ಯಕ್ಷೇತ್ರ ವಾರಣಾಸಿಯಲ್ಲಿ 200 ವರ್ಷಗಳ ಬಳಿಕ ಅಪರೂಪದ ಕ್ಷಣವನ್ನ ಸೃಷ್ಟಿ ಮಾಡುವ ಮೂಲಕ ಅಸಾಧಾರಣ ಸಾಧನೆ ಮಾಡಿದ 21ನೇ ಶತಮಾನದ ಮಹಾನ್ ಸಾಧಕ, ಕಲಿಯುಗದ ವೇದ ಬ್ರಹ್ಮ ವೇದಮೂರ್ತಿ ದೇವವೃತ ಮಹೇಶ್ ರೇಖೆ ಮೂಲತಃ ಮಹಾರಾಷ್ಟ್ರದ ನಾಸಿಕ್ ಸಮೀಪದ ಅಹಲ್ಯಾನಗರ ಜಿಲ್ಲೆಯವರು. ಈತ ಹುಟ್ಟಿದ್ದೇ ಸದಾ ವೇದಾಧ್ಯಯನದಲ್ಲಿ ನಿರತರಾಗಿರುವ ಕಟ್ಟ ಪಂಡಿತರ ಕುಟುಂಬದಲ್ಲಿ. ಇವರ ತಂದೆ ಮಹೇಶ್ ಚಂದ್ರಕಾಂತ್ ರೇಖೆ ಸಹ ಒಬ್ಬ ಮಹಾನ್ ವೇದಿಗಳು. ಇವರು ಕರ್ನಾಟಕದ ಶೃಂಗೇರಿ ಪೀಠದ ವೇದ ಪೋಷಾಕ ಸಭಾದ ಶುಕ್ಲ ಯಜುರ್ವೇದ ಮಧ್ಯಂದಿನ ಶಾಖಾ ಪರೀಕ್ಷೆಗಳಲ್ಲಿ ಮುಖ್ಯ ಪರೀಕ್ಷಕರು. ಅದು ಅಲ್ಲದೆ ಮಹೇಶ್ ರೇಖೆ ಅವರ ಪ್ರಮುಖ ಗುರು. ತಂದೆಯೊಂದಿಗೆ ಅವರ ತಾಯಿ ಸಹ ತಂದೆಯ ಕನಸನ್ನ ನೆರವೇರಿಸುವುದಕ್ಕೆ ಈ ಐತಿಹಾಸಿಕ ಸಾಧನೆಯನ್ನ ತಾಳ್ಮೆಯಿಂದ ಮುಗಿಸಬೇಕು ಅನ್ನುವ ಪ್ರೇರಣೆ ನೀಡುವ ಮೂಲಕ ಇವರ ಸಾಧನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ದೇವದ್ರತ ಮಹೇಶ್ ರೇಖೆ ತಂದೆಯವರಿಗಿದೆ ಕರ್ನಾಟಕದ ನಂಟು. ಸಾಂಸ್ಕೃತಿಕ ಹಾಗೂ ವೇದ ಜ್ಞಾನದ ಮೂಲಕ ಭಾರತೀಯ ಸನಾತನ ಧರ್ಮ ಆಚರಣೆಯಲ್ಲಿ ಸುದೀರ್ಘ ಕಾಲದಿಂದ ಮರೀಚಿಕೆಯಾಗಿದ್ದ ಹಾಗೂ ಸುಮಾರು 2 ಶತಮಾನಗಳ ನಂತರ ಮಾಡಿರುವ ಈ ಸಾಧನೆಯನ್ನ ಶ್ಲಾಘಿಸಿ ಶೃಂಗೇರಿ ಮಠದ ಶ್ರೀ ಶೃಂಗೇರಿ ಶಾರದಾ ಪೀಠದ ಜಗದ್ಗುರು ಶಂಕರಾಚಾರ್ಯರು
ಚಿನ್ನಾಭರಣ ಹಾಗೂ 1,11,016 ರೂಪಾಯಿಗಳನ್ನು ನೀಡುವ ಮೂಲಕ ಪುರಸ್ಕರಿಸಿದೆ. ಇನ್ನು ಈ ಮೊದಲು ಕಾಶಿಯಲ್ಲಿ ಅವರ ಅಭೂತ ಸಾಧನೆಯನ್ನ ವಾರಣಾಸಿಯ ರಥಯಾತ್ರೆ ಚೌಕದಿಂದ ಮಹಮೂರ್ ಗಾಂಜ್ವರೆಗೆ ವೇದಾಧ್ಯಯನ ಮಾಡುವ ಸುಮಾರು 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಮೂಲಕ ಮೆರವಣಿಗೆ ಮಾಡಿಸಿ ಅವರನ್ನ ಸನ್ಮಾನಿಸಲಾಗಿದೆ. 21ನೇ ಶತಮಾನದ ತಂತ್ರಜ್ಞಾನ ಹಾಗೂ ಆಧುನಿಕತೆಯ ಸೊಗಡಿಗೆ ಕಳೆದು ಹೋಗಿರುವ ಈ ಯುಗದ ಯುವಕರ ನಡುವೆ ಆಕಾಶದಲ್ಲಿನ ನಕ್ಷತ್ರಗಳ ನಡುವೆ ಹೊಳೆಯುವ ಚಂದ್ರನಂತೆ ಆಧುನಿಕತೆಯ ಮಾಯಾಜಾಲಕ್ಕೆ ಒಳಗಾಗದೆ ಪಾರಂಪರಿಕ ವೇದಗಳ ಮೂಲಕ ಜೀವನವನ್ನ ಪಾವನ ಮಾಡಿಕೊಂಡು ಅಪರೂಪದ ಸಾಧನೆ ಮಾಡಿ ದೇವದ್ರತ್ ಮಹೇಶ್ ರೇಖೆ ಜಗಜ್ಜಾಹೀರಾತಾಗಿದ್ದಾರೆ.